ಎಲ್ಲ ಮಾಧ್ಯಮ ಅವ್ರಿಗೆ ಎಲ್ಲರಿಗೆ ನಮಸ್ಕಾರ. ಇವತ್ತು ಪ್ರೆಸ್ ಕಾನ್ಫರೆನ್ಸ್ ತಗೊಳ್ಳೋದು ಮುಖ್ಯ ಕಾರಣ, ನಾವು ಒಂದು ಪರ್ಸನಲಿ ಫೌಂಡೇಶನ್ ಲಾಂಚ್ ಮಾಡ್ತಾ ಇದ್ದೇವೆ, ರಾಜು ಸಿ ಫೌಂಡೇಶನ್ ಅಂತ. ಇದು ನಮ್ದು ಸ್ವತಃ ಒಂದು ಫೌಂಡೇಶನ್ ಇದೆ. ಇದರಲ್ಲಿ ಸರ್ಕಾರದ್ದು ಏನೂ ಇಲ್ಲ. ಮುಖ್ಯ ಫೌಂಡೇಶನ್ ಲಾಂಚ್ ಮಾಡೋದು ಕಾರಣ ಅಂದ್ರೆ, ನಮ್ಮ ಸಿಟಿದಲ್ಲೇ ಡ್ರಗ್ ಅಬ್ಯೂಸ್ ಭಾಳ ಆಗ್ತಾ ಇದೆ. ನಾವು ನೋಡ್ತಾ ಇದ್ದೀವಿ, ನಾವು ಯಂಗ್ ಜನರೇಷನ್ ಅಂತೂ ಸ್ಪೋರ್ಟ್ಸ್ ಬಿಟ್ಟು, ಅಭ್ಯಾಸ ಬಿಟ್ಟು ಯಾವುದೋ ಕಾರಣದಲ್ಲಿ ಡ್ರಗ್ಸ್ಗೆ ಅಡಿಕ್ಟ್ ಆಗಿ ಭಾಳ ಹೆಚ್ಚಾಗಿದೆ. ಅವ್ರಿಗೆ ಹೆಂಗ್ ಅಡ್ವೈಸ್ ಕೊಡಬೇಕು, ಹೆಂಗೆ ಎನ್ಲೈಟನ್ ಮಾಡಬೇಕು, ವರ್ಕ್ಶಾಪ್ಸ್ ಹೆಂಗೆ ಇಡಬೇಕು, ಅದ್ರ ಜೊತೆ ಒಂದು ಯಾರು ಎಕ್ದಮ್ ಅಡಿಕ್ಟ್ ಹೆಚ್ಚಾಗಿದೆ ಅವ್ರ ಸಲುವಾಗಿ ಒಂದು ರಿಹ್ಯಾಬಿಲಿಟೇಷನ್ ಸೆಂಟರ್ ಮಾಡೋದು ನಮ್ಮ ಟ್ರಸ್ಟ್ ವತಿಯಿಂದ ಸ್ವತಃದಿಂದ ಇದು ಮಾಡ್ಲಿಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಇದರ ಜೊತೆ ನಮ್ದು ಎಲೆಕ್ಷನ್, ಸ್ವತಃ ಎಲೆಕ್ಷನ್ ಮ್ಯಾನಿಫೆಸ್ಟೋದಲ್ಲೇ ಇತ್ತು ಎಜುಕೇಶನ್ ಬಗ್ಗೆ. ಯಾರು ನೀಡಿ ಸ್ಟೂಡೆಂಟ್ಸ್ ಅದಾರೋ, ಅದು ನೀಡಿ ಸ್ಟೂಡೆಂಟ್ಸ್ಗೆ ಎಜುಕೇಶನ್ ಬಗ್ಗೆ ಹೆಂಗೆ ಪ್ರೋತ್ಸಾಹ ಕೊಡೋದು, ಅವ್ರಿಗೆ ಹೆಂಗೆ ಹೆಲ್ಪ್ ಮಾಡೋದು, ಇದರ ಜೊತೆ ಹೆಲ್ತ್ ಕೇರ್. ಭಾಳ ಬಡವರು ಪಾಪ ಬರ್ತಾರೆ ನಮಗೆ ಹೆಲ್ಪ್ ಸಪೋರ್ಟ್ ಸಲುವಾಗಿ, ಮೆಡಿಕಲ್ ಹೆಲ್ತ್ ಸಪೋರ್ಟ್ ಸಲುವಾಗಿ. ಅವ್ರಿಗೆ ಹಂಗೆ ಹೆಲ್ಪ್ ಮಾಡ್ಲಿಕ್ಕೆ ಬರ್ತದೆ. ಸರ್ಕಾರದ ಭಾಳ ಸ್ಕೀಮ್ಸ್ ಇರ್ತಾವೆ, ಅವ್ರಿಗೆ ಇರುವುದಿಲ್ಲ. ಆ ಸ್ಕೀಮ್ಸ್ ಇರಲಿಲ್ಲ ಅಂದ್ರೆ ನಮ್ಮ ಸ್ವತಃ ಕಡೆಯಿಂದ, ನಮ್ಮ ಟ್ರಸ್ಟ್ ವತಿಯಿಂದ ಹೆಂಗೆ ಹೆಲ್ಪ್ ಮಾಡ್ಲಿಕ್ಕೆ ಬರ್ತೈತೆ ಅದನ್ನು ನಾವು ನೋಡೋಕಿದ್ದೇವೆ. ನಮ್ಮ ಫ್ಯಾಮಿಲಿ, ನಮ್ಮ ಫಾದರ್ ಓದ್ತಾ ಇದ್ದಿಂದ ಪೊಲಿಟಿಕಲ್ ಇಲ್ಲ, ಹಾಗೆ ವಿದೌಟ್ ಪೊಲಿಟಿಕಲ್ ಸಪೋರ್ಟ್ ನಾವು ಸೋಷಿಯಲ್ ವರ್ಕ್ ಮಾಡ್ತಾ ಇದ್ದೀವಿ ಮೊದಲಿಂದ. ಉತ್ತರದಲ್ಲೇನೂ ಏನು ಪೊಲಿಟಿಕಲ್ ಏನಿಲ್ಲ. ಹೆಂಗೆ ಇದು ಮುಖ್ಯ ಮೇನ್ 3 ಏನಿದೆ, 3 ಅವಶ್ಯಕ ಕಾರ್ಯ ಇದೆ, ಅದನ್ನ ನಾವು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಮತ್ತು ಮುಖ್ಯ ಈ ಟ್ರಸ್ಟಿಂದ ಫಂಡ್ಸ್ ಜನರೇಟ್ ಆಗ್ತವೆ, ಮತ್ತು ಸ್ವತಃದಿಂದ ನಮ್ಮ ಕಡೆಯಿಂದ ನಾವು ಫಂಡ್ಸ್ ಹಾಕ್ತೀವಿ. ಯಾರ ಟ್ರಸ್ಟಿಗೆ ಹಕ್ಕಿರೋದಿಲ್ಲ ಅದರಿಂದ ₹1 ತಗೊಳ್ಳಿಕ್ಕೆ, ಸ್ವತಃ ಸಲುವಾಗಿರಲಿ, ಈ ಹೆಸರು ಬೇರೆ ಸಲುವಾಗಿ, ಬರೀ ಟ್ರಸ್ಟ್ ಫೌಂಡೇಶನ್ ರೊಕ್ಕ, ಫೌಂಡೇಶನ್ ನಮ್ಮ ಕಾರ್ಯ ಏನಿದೆ ಅದು ಕಾರ್ಯಗೆ ಹೋಗಬೇಕು. ಟ್ರಾವೆಲಿಂಗ್ ಆಗಲಿ, ಎಕ್ಸ್ಪೆನ್ಸಸ್ ಆಗಲಿ, ರೆನ್ಯುಮರೇಷನ್ ಆಗಲಿ, ನಮಗೆ ರಿಜಿಸ್ಟರ್ಡ್ ನಮ್ಮ ಡೀಡ್ ಒಳಗೆ ಇದೆ ಟ್ರಸ್ಟ್. ಅದರೊಳಗೆ ಯಾರು ಒಂದು ಪೈಸಾ ತಗೋಬಾರ್ದು, ಕೆಸದಿಂದ ರೊಕ್ಕ ಖರ್ಚು ಮಾಡಿ ನಾವು ಟ್ರಸ್ಟ್ ನಡಿಬೇಕು. ಎಲ್ಲರಿಗೂ ನಮಗೆ ಸಪೋರ್ಟ್ ಬೇಕು, ಎಲ್ಲ ಮಾಧ್ಯಮ ಮತ್ತೆಲ್ಲ ನಮ್ಮ ಮೇಜರ್ ಮಂದಿ ಅದರ್ ಸಿಟಿದಲ್ಲಿ ಈ ಟ್ರಸ್ಟ್ಗೆ ಒಂದು ಮುಖ್ಯ ಕಾರ್ಯ ಏನಿದೆ ನಮ್ದಿದ್ದಾವೆ, ಅದಕ್ಕೆ ಸಪೋರ್ಟ್ ಮಾಡಲಿಕ್ಕೆ ನಾವು ನಮ್ಮೆಲ್ಲರಿಗೂ ವಿನಂತಿ ಮಾಡ್ತೇವೆ. ಸರ್, ಇದು ಮಾರಾಟ, ಇದು ಡ್ರಗ್ಸ್ ನಿಯಂತ್ರಣ ಅಂತಿರಲ್ಲ, ನೀವು ಡ್ರಗ್ಸ್ ನಿಯಂತ್ರಣ ಕಂಟ್ರೋಲ್ ಮಾಡ್ಬೇಕಂತಿರಲ್ಲ, ಈ ಸಪ್ಲೈ ಮತ್ತು ಮಾರಾಟ ಮಾಡೋ ಸೆಂಟರ್ ಅದ ಒಂದಷ್ಟು
ಪೊಲೀಸ್ ಲಾ ಅಂಡ್ ಆರ್ಡರ್ ಯಾಕೆ ವಿಫಲ ಆಗ್ತಾ ಇದೆಯಲ್ಲ ಕಂಟ್ರೋಲ್ ಮಾಡ್ಲಿಕ್ಕೆ ಅವ್ನು? ಪೊಲೀಸ್ ದೊಡ್ಡ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ಡ್ರಗ್ಸ್ ಅಂದ್ರೆ ಇವತ್ತು ಒಂದು ಸ್ವಲ್ಪ ಪಾಕೆಟ್ ಇರ್ತೈತಿ, ಅದು ಯಾರ್ಯಾರಿಗೆ ಪೊಲೀಸ್ ಚೆಕ್ ಮಾಡೋರು ಏನೇನು ಮಾಡೋರು. ನಾವು ಪೊಲೀಸ್ಗೆ ಒಂದು 2 ಸರ್ತಿ ಭೇಟಿ ಮಾಡಿದ್ದೀನಿ ಪೊಲೀಸ್. ಈಗ ನಾನು ಏನು ಪ್ರೆಗ್ನೆನ್ಸಿ ಟೆಸ್ಟ್ ಇರ್ತೈತಿ ಹಂಗೆ ಅಂತ ಇದ್ದಾರೆ. ಮತ್ತು ಒಂದು ವೈಟ್ ನೆಟ್ವರ್ಕ್ ಮಾಡಿ ಪೊಲೀಸಲ್ಲಿ ದಿನ ರಾತ್ರಿ ಚೆಕ್ ಮಾಡಿದ್ರು ಅವರು ಕಾರ್ಯ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಸರ್, ಇವಾಗ ಡ್ರಗ್ಸ್ ಬಗ್ಗೆ ತಾವು ಅವೇರ್ನೆಸ್ ಕಾರ್ಯಕ್ರಮ ತಗೊಂಡು ಹೋಗ್ತಾರೆ. ಯಾವ ರೀತಿ ಡ್ರಗ್ಸ್ ಅವೇರ್ನೆಸ್ ಕಾರ್ಯಕ್ರಮಗಳು ಆಗ್ತದೆ ಕಾಲೇಜ್ ಸ್ಕೂಲ್ಗಳನ್ನ ಆಗ್ತದೆ? ಡ್ರಗ್ಸ್ದು ಶಾಲೆ ಒಳಗೆ ಕಾಲೇಜ್ ಒಳಗೆ ಮುಖ್ಯ ಯಾರು ಶಾಲೆಗೆ ಹೋಗೋದಿಲ್ಲ, ಸ್ಕೂಲ್ಗೆ ಹೋಗೋದಿಲ್ಲ. ನಾವು ಭಾಳ ನಮ್ಮ ಯುವಕರು ನೋಡಾಕತ್ತೀವಿ, ಜಾಬ್ಸ್ ಇಲ್ಲ, ಅವರು ಹೆಚ್ಚಾಗತ್ತೈತಿ. ಯಾರು ಕೆಲಸ ಯಾರಿಗೆ ಇಲ್ಲ, ಅದು ಎಲ್ಲೇ ಆದಪ್ಸ ಎಲ್ಲೇ ಪಾಕೆಟ್ಸ್ ಅದಾವ ಅಲ್ಲೇ ನಾವು ಹೋಗಿ ಅವೇರ್ನೆಸ್ ಮಾಡೋದು. ಮತ್ತು ಯಾರು ಅಡಿಕ್ಟ್ಸ್ ಇದೆ ಅಲ್ಲೇ ಪಂಚ್ ಕಮಿಟಿ ಇರಲಿ, ಜಮಾತ್ ಇರಲಿ, NGOs ಇರಲಿ, ಅವ್ರಿಗೆ ಗುರ್ತಿರ್ತೈತಿ ಯಾರ್ಯಾರು ಯಾರು ಪಾಕೆಟ್ದಲ್ಲಿ ಎಲ್ಲೇ ಅಡಿಕ್ಷನ್ ಯಾರು ಹೆಚ್ಚಾಗಿದ್ರು, ಯಾರು ಹುಡುಗ ಹೆಚ್ಚು ಡ್ರಗ್ಸ್ ತೊಗೊಳಕತ್ತಾರೋ ಅವ್ರ ಫ್ಯಾಮಿಲಿ ಜೊತೆ ಮಾತಾಡಿ ಅದರ ರಿಹ್ಯಾಬಿಲಿಟೇಷನ್ ಸೆಂಟರ್ಗೆ ಮಾಡಲಿಕ್ಕೆ ಪ್ರಯತ್ನ. ಸೊ ಇವನ್ ಡೆಲ್ಲಿ ಸ್ಕೂಲ್ ಹೈಸ್ಕೂಲ್ ಲೆವೆಲ್ ಕ್ಲಾಸಿಗೆ ತನಕ ಹೋಗಿತ್ತು ಡ್ರಗ್ಸ್ ಹೈಸ್ಕೂಲ್ ಫೀಲ್ಡ್ ತನಕ ಹೋಗಿತ್ತು. ಅಲ್ಲಿ ಇವಾಗ ಲಾ ಅಂಡ್ ಆರ್ಡರ್ ವೀಕ್ನೆಸ್ ಕೆಲಸ ಇಲ್ಲ. ಪೊಲೀಸ್ ಪ್ರಯತ್ನ ಮಾಡ್ತಾ ಇದ್ದೇವೆ. ಈಗ ಇಷ್ಟು ಹೆಚ್ಚಾಗಿದೆ, ಪೊಲೀಸ್ಗೆ ದಿನ ಎಲ್ಲ ಸ್ಕೂಲ್ಗೆ ಮತ್ತು ಕ್ಲಾಸ್ ರೂಮ್ಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಅವ್ರ ಏರಿಯಾದಲ್ಲೇ ಪಾಕೆಟ್ಸ್ನಲ್ಲಿ ಯಾರು ಪೆಡ್ಲರ್ಸ್ ಅದಾರ, ಬಟ್ ಪೆಡ್ಲರ್ಸ್ ಯಾರು ಮಾಡೋರು ಅದಾರು ಅವ್ರ ಮೇಲೆ ಸ್ಟ್ರಿಕ್ಟ್ ಕರ್ಕೊ ತಗೊಳ್ಳಿಕ್ಕೆ ಒಂದು ಮೀಟಿಂಗ್ ಮಾಡಿದ್ದೀವಿ ಪೊಲೀಸ್ ಜೊತೆ. ಅದು ಅವ್ರು ಮಾಡ್ತಾ ಇದ್ದಾರೆ. ಸರ್, ಇವಾಗ ಆರೋಗ್ಯದ ಬಗ್ಗೆ ತಮ್ಮ ಫೌಂಡೇಶನ್ ಕೆಲಸ ಮಾಡ್ತಾರೆ. ಯಾವ್ದು ಈವನ್ ಹಾಸ್ಪಿಟಲ್ಸ್ ಮಾಡ್ತಾರೆ, ಟೈಪ್ ಆಗ್ತಾ ಇದೆ ಹಾಸ್ಪಿಟಲ್ ಜೊತೆ. ಯಾವ ರೀತಿ ಈಗ ಆರೋಗ್ಯದ ವಿಷಯಗಳು, ಕ್ಯಾನ್ಸರ್ ಆಗಿರ್ಬೋದು ಅಥವಾ ಬೇರೆ ಬೇರೆ ವಿಷಯಗಳು? ಈಗ ನೋಡಿ, ನಮ್ದು ಲೋ ಲೈಂಗ್ ಏರಿಯಾಸ್ ಇದೆ. ನಮ್ಮ ಸರ್ಕಾರದಿಂದ ನೀವು BPL ಕಾರ್ಡ್ ತೊಗೊಂಡು ಹೋಗಿದಂದ್ರೆ 5 ಲಕ್ಷ ತನಕ ಮೆಡಿಕಲ್ ಫ್ರೀ ಇದೆ. ನಮ್ಮ ಮಂದಿಗೆ ಅದು ಗೊತ್ತಿಲ್ಲ, ಕಾರ್ಡ ತಗೊಳ್ಳೋದಿಲ್ಲ. ಅದ ಕಾರಣ ಏನು ಒಂದು 70,000 50,000 1 ಲಕ್ಷ ರೂಪಾಯಿ ತನಕ ಬಿಲ್ ಆಗ್ತೈತಿ. ಅವ್ರು ಪಾಪ ಇಲ್ಲೇ ಓಡಾಡ್ತಾರೆ. ಅದು ಅವ್ರಿಗೆ ಅವೇರ್ನೆಸ್ ತಗೊಬರ್ಬೇಕು. ಮೊಬೈಲ್ ಕಾರ್ಡ್ ತಗೊಳ್ಳಿ, ಫ್ರೀ ಇದೆ ನಿಮಗೆ. ಇದು ಗೌರ್ಮೆಂಟ್ ಸರ್ಕಾರದ ಕಾರ್ಯಕ್ರಮ ಇದೆ. ಇದರ ಜೊತೆ ನಾವು ಮೆಡಿಕಲ್ ಕ್ಯಾಂಪ್ಸ್, ನಾವು ಏನು ಕೋವಿಡ್ದಲ್ಲಿ ನಾವು ಏನು ಕೆಲಸ ಮಾಡಿದ್ದೀವಿ, ಮೆಡಿಕಲ್ ಕ್ಯಾಂಪ್ಸ್ ಇರಲಿ, ಹಾಸ್ಪಿಟಲ್ಸ್ ಬಗ್ಗೆ ಅವ್ರ ಜೊತೆ ಟೈಅಪ್ ಇರಲಿ, ನಾವು ಎಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಿ. ಸರ್, ಇವಾಗ ನಿಮ್ಮ ಫೌಂಡೇಶನ್ ಈಗಾಗಲೇ ಕೆಲಸ ಮಾಡ್ತಾರೆ. ಈಗಾಗಲೇ ತಾವು ಸಂವಿಧಾನದಿಂದ ಕೆಲಸ ಮಾಡಿ ಫೌಂಡೇಶನ್ದಿಂದ ಕೆಲಸ ಮಾಡ್ತಾರೆ. ಈ ರೀತಿ ಈ ಫೌಂಡೇಶನ್ನಲ್ಲಿ ಮ್ಯಾನ್ ಪವರ್ ಯಾವ ರೀತಿ ಕೆಲಸ ಮಾಡುತ್ತೆ? ನಿಮ್ಮ ಮ್ಯಾನ್ ಪವರ್ ಯಾವ ರೀತಿ ಮಷಿನರಿ ಕೆಲಸ ಆಗಿದೆ ಅನ್ನೋದು ನೀವು ಅಜೆಂಡಾ ಏನು ಹಾಕೊಂಡ್ರೆ, ಅಥವಾ 1 year by year ಪ್ರೋಗ್ರಾಮ್ಗಳು ಹಾಕೋತಾರೋ, ಅಥವಾ ಎಲ್ಲವೂ ಒಮ್ಮೆ ಟಚ್ ಮಾಡುವಂಥ ಒಂದು ಸರ್ತಿ ಎಲ್ಲರಿಗೂ ಟಚ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾವು 1 ದಿವಸ ಒಳಗೆ ಎಲ್ಲ ಮಾಡ್ತೀವಿ ಅಂದರೆ 1 year ಒಳಗೆ ಅದು ಸಾಧ್ಯ ಇಲ್ಲ. ಮೊದಲು ನಾವು ಡ್ರಗ್ದು ಅವೇರ್ನೆಸ್ ತಗೋಬೇಕು. ಶಾಲೆಂದು ನಾವು ಪ್ರತಿ ಗೌರ್ಮೆಂಟ್ ಶಾಲೆಗೆ ನಾವು ವಿಸಿಟ್ ಮಾಡ್ತಾ ಇದ್ದೇವೆ. ಸರ್ಕಾರದಿಂದ ಏನು ಆಗ್ತಾ ಇದೆ ಅದು ಮಾಡ್ತಾ ಇದ್ದೇವೆ. ಮತ್ತು ನಮ್ಮ ವತಿಯಿಂದ ನಾನು ಸ್ಕಾಲರ್ಶಿಪ್ ಇವತ್ತು ಕೊಡ್ತಾ ಇದ್ದೇವೆ. ಅದು ಹೆಚ್ಚಾಗಿ ಈಗ ಒಂದು ಫೌಂಡೇಶನ್ದಿಂದ ನಾವು ಅದರಿಗೆ ಒಂದು ರೂಟ್ದಲ್ಲಿ ಹೋಗಿ ಒಂದು ಕರೆಕ್ಟ್ ಒಂದು ಸಿಸ್ಟಮ್ದಲ್ಲಿ ಹೋಗಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಸರ್, ವಾಲಂಟ್ರಿ ಆಗಿ ಬೇರೆ NGOsಗಳು ಕೆಲಸ ಮಾಡಕ್ಕೆ ತಾವು ಇಚ್ಛೆ ಪಡ್ತಿದ್ರು, ಎಲ್ಲ NGOsಗೆ ನಾವು ಭೇಟಿ ಆಗ್ತೀವಿ. ಯಾರು ದೊಡ್ಡವರು ಇಲ್ಲ, ಯಾರು ಸಣ್ಣವರು ಇಲ್ಲ, ಎಲ್ಲರ ಜೊತೆ ಎಲ್ಲರಿಗೆ ತಗೊಂಡು ನಾವು ಕೆಲಸ ಮಾಡ್ತೀವಿ. ಮತ್ತು ಭಾಳ ನಮ್ಮ ಜೊತೆ ನಮ್ಮ ಫ್ರೆಂಡ್ಸ್ ಅದಾರು, ಅವರು ನಮ್ಮ ಜೊತೆ ಜಾಯಿನ್ ಆಗ್ತಾ ಇದ್ದಾರೆ.
ಎಲ್ಲ ಎಲ್ಲ ವರ್ಗದಿಂದ ಸೊಸೈಟಿದಲ್ಲಿ. ಸರ್, ಈಗ ಎಲ್ಲ ಫೌಂಡೇಶನ್ಗಳು ಮಾಡೋ ಕೆಲಸನೂ ಈಗಾಗಲೇ ಮಾಡ್ಕೋತ ಬಂದಿದ್ದೀರಿ. ಹೆಲ್ತು, ಎಜುಕೇಷನ್ನು, ಕೋವಿಡ್ ಸಂದರ್ಭದಲ್ಲಿ ಈ ಯಾವುದು ಮಾಡೋದು ಕೆಲಸ ಯಾವುದು ಉಳಿದಿಲ್ಲ. ಈಗ ಫೌಂಡೇಶನ್ ಮುಖಾಂತರ ಹೊಸದು ಏನು ಯಾವ ಉದ್ದೇಶ ಇಟ್ಕೊಂಡು ಹೊಸದು ನಮ್ಮದು ಡ್ರಗ್ಸ್ ಬಗ್ಗೆ ಮತ್ತೊಂದು ರಿಹ್ಯಾಬಿಲಿಟೇಷನ್ ಸೆಂಟರ್ ಮಾಡಿ, ಯಾರಿಗೆ ಈಗ ಹಾರ್ಟ್ ಫೇಲ್ಯೂರ್ಸ್ ಬರ್ತಾವೆ ನಮ್ಮ ಕಡೆ, ನಮ್ಮ ಹುಡುಗ ಮಾಡ್ತಾ ಇದ್ದಾನೋ ನಾ ಏನು ಮಾಡಲಿ ಅಂತ ಭಾಳ ಪೆರಿಯದಲ್ಲಿ ಭಾಳ ಒಂದು ಇದು ಹೆಲ್ಪ್ಲೆಸ್ನೆಸ್ ಬಂದೈತಿ. ಹುಡುಗರು ಕೇಳೋದಿಲ್ಲ, ಮನೆ ಒಳಗಿಂದ ಏನು ಸಾಮಾನು ಇದೆ ತಗೊಂಡು ಹೋಗಿ ಸಾಮಾನು ಮಾರಕ್ಕೆ ಹೋಗಿ ಬಸ್ ತಗೋತಾರೆ. ಅಂಥವು ಏನು ಹೆಲ್ಪ್ಲೆಸ್ ಏನು ಕೇಸಸ್ ಇದೆ ಅದು ರಿಹ್ಯಾಬಿಲಿಟೇಷನ್ ಸೆಂಟರ್ ಮಾಡಿ ಅವ್ರಿಗೆ ಮೇನ್ ಸ್ಟ್ರೀಮ್ಗೆ ತೊಗೊಂಡು ಬರ್ಬೇಕು ನಾವು ಕೆಲಸ ಮಾಡ್ತೀವಿ. ಸರಿಗ ಸರಿಗ ಇದು ಎಸ್ಪೆಷಲಿ ಡ್ರಗ್ಸ್ ಅಂದರೆ ಅದು ಹೈ ಲೆವೆಲ್ ಡ್ರಗ್ಸ್ ಏನಿಲ್ಲ, ಪಿನ್ನಿ, ಗಾಂಜಾ ಈ ಥರ ಸ್ಮಾಲ್ ಪ್ರೈಸ್ ಕಡಿಮೆ ಇರುವಂಥ ಡ್ರಗ್ಸ್, ಚೀಪ್ ಡ್ರಗ್ಸ್, ಗಾಂಜಾ ಆಗಿರ್ಬೋದು, ಪಿನ್ನಿ ಆಗಿರ್ಬೋದು, ಇದು ಓಪನ್ ಆಗಿ ಎಲ್ಲ ಕಡೆನೂ ಮಾರಾಟ ಆಗ್ತಾ ಇದೆ. ಅದು ಓಪನ್ ಸೀಕ್ರೆಟ್ ಇದೆ. ಈಗ ಅದ್ರ ಬಾಯರು ಸೆಲ್ಲರು ಯಾರು ಇದ್ದಾರೆ, ಮೊದಲು ಸೆಲ್ಲರ್ಗಳು ಯಾರು ಇನ್ನೂ ಪವರ್ದಾಗೂ ಇದ್ದೀರಾ. ಪೊಲೀಸರ ಮೇಲೆ ಯಾಕೆ ಪ್ರೆಷರ್ ಹಾಕಿ ಒಂದೇನು ಕಂಪೇನ್ ಮಾಡ್ರಿ, ಈ ರೀತಿ ಯಾವುದು ಯಾರು ಸೆಲ್ಲರಲ್ಲಿ ಬರಬಾರ್ದು ಬೆಳಗಾವಿಯಲ್ಲಿ ಅಂತ ಒಂದು ಸ್ಟ್ರಿಕ್ಟ್ಲಿ ನೀವು ಮೀಟಿಂಗ್ ಮಾಡ್ಬೋದಲ್ಲ, ಅವ್ರ ಮೇಲೆ ಪ್ರೆಷರ್ ಹಾಕಿ. 2 ಮೀಟಿಂಗ್ ಆಲ್ರೆಡಿ ಆಗಿದಾವೆ ಪೊಲೀಸ್ ಜೊತೆ, ಕಮಿಷನರ್, ACP ಜೊತೆ 2 ಮೀಟಿಂಗ್ ಆಲ್ರೆಡಿ ನಾ ಮಾಡಿದ್ದೀನಿ. ಅವ್ರಿಗೆ ಎಲ್ಲೆಲ್ಲಿ ಪಾಕೆಟ್ಸ್ ಇದ್ದೀನಿ ಅದು ಹೇಳಿದ್ದೀನಿ, ಅವ್ರಿಗೇನೂ ಗೊತ್ತಿದೆ. ಈಗ ನೋಡಿದಂದ್ರೆ ನೀವು ಗಂಧದ ಹುಡುಗರು ಭಾಳ ಇದಾಗ್ತಾ ಇದ್ರು, ಅಡಿಕ್ಟ್ ಆಗ್ತಾ ಇದ್ದಾರೆ. ಅದು ನಾವು ಹೊರಗೆ ಅವ್ರು ತಗೊಂಡು ಬರಲಿಕ್ಕೆ ಎಲ್ಲರಿಗೂ ಮಾಡಲಿಕ್ಕೆ ನೋಡಿ, ಯಾವುದು ಡ್ರಗ್ಸ್ ಇರಲಿ ಅದರೊಳಗೆ ಒಂದು ಕೆಮಿಕಲ್ ಇರ್ತದೆ, ಹಾರ್ಮ್ಫುಲ್ ಕೆಮಿಕಲ್ ಟು ದ ಬಾಡಿ. ಅದರಿಂದ ಒಂದು ಲಂಗ್ಸ್ ಎಫೆಕ್ಟ್ ಆಗ್ಬೋದು, ಕಿಡ್ನಿ ಎಫೆಕ್ಟ್ ಆಗ್ಬೋದು, ಐಸ್ ಎಫೆಕ್ಟ್ ಆಗ್ಬೋದು, ಬ್ರೈನ್ ಎಫೆಕ್ಟ್ ಆಗ್ಬೋದು. ಅದು ಕೆಮಿಕಲ್ಸ್ ಇರ್ತದೆ. ಅದು ನಾವು ಎನ್ಲೈಟನ್ ಮಾಡಬೇಕು, ಇಲ್ಲಿ ಇಫೆಕ್ಟ್ ಆಗ್ತದೆ ಹೋಗುತ್ತೆ ನಿಮಗೆ ಸೈಡ್ ಎಫೆಕ್ಟ್ ಅಂತ. ಅದು ನಾವು ಅದು ಮೋಟಿವೇಶನ್ ಸೆಂಟರ್ ಏನಾದರೂ ಮಾಡ್ತೀವಿ. ಮೋಟಿವೇಶನ್ ಸೆಂಟರ್ ಇರ್ತೀವಿ, ಕ್ಲಾಸಸ್ ಇರ್ತೀವಿ ಅವ್ರ ಸಲುವಾಗಿ, ಪೇರೆಂಟ್ಸ್ ಸಲುವಾಗಿ. ಅದು ಗಲ್ಲಿ ಏನಿದೆ, ಮೊಲ್ಲ ಏನಿದೆ ಅಲ್ಲೇನೂ ನಾವು ಮಾಡ್ತೀವಿ. ಸರ್, ಇದು ಡ್ರಗ್ಸ್ ಬಗ್ಗೆ ತಾವೇನು ಅವೇರ್ನೆಸ್ ಮಾಡೋದು ಬರೀ ಫೌಂಡೇಶನ್ ಅಷ್ಟೇ ಜವಾಬ್ದಾರಿ ಅಲ್ಲ, ಸರ್ಕಾರದ ಪ್ರಮುಖವಾದ ಜವಾಬ್ದಾರಿ. ಲಾ ಆ್ಯಂಡ್ ಆರ್ಡರ್ ಇದ್ರೊಳಗಡೆ ಇದನ್ನ ವಿಷಯ ಇರೋದ್ರಿಂದ ಸರ್ಕಾರವನ್ನ ಇದ್ರೊಳಗಡೆ ತಗೊಂಡು ಏನಾದರೂ ಆಗ್ಬೋದಾ? ಸರ್ಕಾರದ ಜೊತೆ ಕೆಲಸ ಮಾಡಿದಂದ್ರೆ, ಪೊಲೀಸ್ ಜೊತೆ ಕೆಲಸ ಮಾಡಿದಂದ್ರೆ ನಾವು ಸಕ್ಸಸ್ಫುಲ್ ಆಗ್ತಾ ಇದ್ದೀವಿ. ಪೊಲೀಸ್ ಎನ್ಫೋರ್ಸ್ಮೆಂಟು ಇರಬೇಕು, ನಾವು ಅವೇರ್ನೆಸ್ಸು ಮಾಡಬೇಕು. ಎರಡು ನಿಂದ ಎನ್ಫೋರ್ಸ್ಮೆಂಟ್ ಎಲ್ಲ ಆಗ್ತೈತಿ. ಯಾರು ಪೆಡ್ಲರ್ಸ್ ಅದಾರು, ಯಾರು ಬಂದು ಮಾರಾಟ ಮಾಡ್ತಾ ಇದ್ದಾರೆ ಅವ್ರ ಮೇಲೆ ಸ್ಟ್ರಿಕ್ಟ್ ಮೊದಲು ಕ್ರಮ ತಗೋಬೇಕು. ಒಂದು ಪೆಡ್ಲರ್ ಇತ್ತಂದ್ರೆ ಒಂದು 500 ಯುವಕರ ಜೀವನ ಹಾಳು ಮಾಡ್ತಾ ಇದ್ದಾರೆ. 10 ಪೆಡ್ಲರ್ ಮೇಲೆ ಲಾ ಆ್ಯಂಡ್ ಆರ್ಡರ್ ಪೊಲೀಸ್ ಎಫೆಕ್ಟಿವ್ ಅವ್ರ ಮೇಲೆ ಆ್ಯಕ್ಷನ್ ತಗೋಬೇಕು. ಅದು ನಾವು ಪ್ರಯತ್ನ ಮಾಡ್ತೀವಿ. ಬೇರೆ ರಾಜ್ಯಗಳು ಗೋವಾ ಮತ್ತು ಮಹಾರಾಷ್ಟ್ರದಿಂದಲೂ ಈ ಡ್ರಗ್ಸ್ ಬರ್ತದೆ ಅನ್ನೋದೊಂದು ಇದನ್ನ ಇದ್ರ ಕಡೆ ರಾಜ್ಯ ಸರ್ಕಾರ ಮತ್ತು ತಾವು ಯಾವ ಪೊಲೀಸ್ಗೆ ಗೊತ್ತಿದೆ ಹೆಂಗೆ ಬರ್ತಾ ಇದೆ, ಏನು ಮಾಡ್ತಾ ಇದ್ದಾರೋ, ಯಾವ್ದು ರೂಟ್ ತೊಗೊಂಡು ಬರ್ತಾ ಇದ್ದಾರೋ ಅವರು, ಅದು ಅವ್ರು ಕಂಟ್ರೋಲ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಸರಿ, ಸಿಟಿಗೆ ಸಂಬಂಧಪಟ್ಟಂಗೆ ಹಲವಾರು ವಾರ್ಡ್ಗಳಲ್ಲಿ ನಿಮ್ಮ ಕ್ಷೇತ್ರದಲ್ಲಿ ರೋಡ್ಗಳೆಲ್ಲ ಇದೆ. ರೋಡ್ ಭಾಳ ವರ್ಷದಿಂದ ನೀವು ಬಂದ್ಕೂಲಿ, ನಿಮ್ಮ ಅಧಿಕಾರಿ ಬಂದ್ಕೂಲಿ ಏನಾದರೂ ಸುಧಾರಣೆ ಆಗ್ಬೇಕಂತ ಏನೋ ಅನ್ಸ್ಕೊಂಡಿದ್ದು ಇನ್ನೂ ಆಗ್ತಾ ಇಲ್ಲ. ದೇಶಪಾಂಡೆ ಪೆಟ್ರೋಲ್ ಬಂಕ್ ರೋಡು ಇವೆಲ್ಲ ಮೇನ್ ರೋಡ್ ಎಲ್ಲ ಚಲೋ, ಇಂಟರ್ನಲ್ ರೋಡ್ ಭಾಳ ಕೆಟ್ಟ. ಈಗ ರೈಟ್ ಫ್ರಾಮ್ ಅದು ಓವರ್ ಬ್ರಿಡ್ಜ್ ಇದೆ, ಫೋಟೋ ನೀವು ತೆಳಗೆ ನೋಡಿದಂದ್ರೆ ರೋಡ್ ಹಾಳಾಗಿದೆ. ಲಾಸ್ಟ್ ಒಂದು 15-20 ವರ್ಷ ಹಿಂದೆ ಅಲ್ಲಿ ವಿಸಿಟ್ ಮಾಡಿದ್ದೀವಿ. ಅದಿರಲಿ, ತಹಶೀಲ್ದಾರ್ ಗಲ್ಲಿ ಇರಲಿ, ಬಿಸಾಲ್ದಾರ್ ಗಲ್ಲಿ ಇರಲಿ, ಫುಲ್ಬಾಗಲ್ಲಿ ಫುಲ್ಬಾಗಲ್ಲಿ ರೋಡ್ ಅಲ್ಲಿ ಎಸ್ಟಿಮೇಟ್ ಆಗಿ ಅಲ್ಲಿ ಟೆಂಡರ್ ಆಗಲಿಕ್ಕೆ ಅದು ಹಂತದಲ್ಲಿ ಇದೆ. ಕಲ್ಮಠ್ ರೋಡು, ಮಾರ್ಕೆಟ್, ರೇವಾರಪೇಟೆ ಯಾವ ಬೇರೆ ಶಾಸಕರಿದ್ದಾವ ಆಗಿರಕ್ಕಲ್ಲ ಕೆಲಸ, ನಿಮ್ಮ ಕಾಲಕ್ಕರೋ ಆಗಲಿ ಅಂತ ನಾವು ಪೂರ್ಣ ಪ್ರಯತ್ನ ಮಾಡ್ತಾ ಇದ್ದೇವೆ. ಅದು ಆಲ್ರೆಡಿ ನಾನು ಎಸ್ಟಿಮೇಟ್ ಮಾಡಿದ್ದೇನೆ, ಎಸ್ಟಿಮೇಟ್ ಮಾಡಿ ಕಳಿಸ್ಕೊಟ್ಟಿದ್ದೇನೆ. ಈಗ ರಿಲೀಸ್ ಆಗಿ ಫಂಡ್ಸ್ ರಿಲೀಸ್ ಆಗಿ ಟೆಂಡರ್ ಆಗಲಿಕ್ಕೆ ಅದು ಹಂತದಲ್ಲಿ ಇದೆ. ಸಿಟಿ ಕುಡಿಯೋದು ಅಟೆಂಡೆನ್ಸ್ ಬರತ್ತ ನೋಡಿ ಸರ್, ಅದ್ರ ಬಗ್ಗೆ ಏನಾದರೂ ಇಲ್ಲ, ಸಿಟಿ ಪೈಪ್ಲೈನ್ ಕೆಲಸ ನಡ್ತಾ ಇದೆ. L&T ಮೊನ್ನೆಲ್ಲ ಮೀಟಿಂಗ್ ತಗೊಂಡಿದ್ದೆ L&T.
ಅವ್ರು ಪ್ರಾಮಿಸ್ ಮಾಡಿದ್ದಾರೆ ದಿನ 3 ಕಿಲೋಮೀಟರ್ ಪೈಪ್ಲೈನ್ ಮಾಡೋದು, 100 ಕಿಲೋಮೀಟರ್ ಒಂದು ತಿಂಗಳೊಳಗೆ ಮಾಡಿಕೊಡೋದು ಅಂತ. ಆದರೆ ಮತ್ತು ಓವರ್ ಹೆಡ್ ಟ್ಯಾಂಕ್ಸ್ ಏನದ ನಮ್ಮ ಕ್ಷೇತ್ರದಲ್ಲೇ ಅದು ಕಂಪ್ಲೀಷನ್ ಸ್ಟೇಜ್ನಲ್ಲೇ ಬಂದ. ಒಂದು ಹೆಡ್ ಕ್ವಾರ್ಟರ್ ಒಂದು ಬಿಟ್ಟು ಪೊಲೀಸ್ ಹೆಡ್ ಕ್ವಾರ್ಟರ್ದಲ್ಲೇ ಒಂದು 27 ಲಕ್ಷದ ಒಂದು ಟ್ಯಾಂಕ್ ಬರ್ತಾ ಇದೆ, 22 ಲಕ್ಷ ಲೀಟರ್ದು. ಅದು 1 ವರ್ಷ ಒಳಗೆ ಕಂಪ್ಲೀಟ್ ಆಗೋದು. ಬೇರೆ ಮುತ್ಯಾಲಿಟಿ ಇದೆ, KPTCL ಇದೆ, ಡೇರಿನೂ ಇದೆ, ಎಲ್ಲ ಇದೆ, ಫಿನಿಶಿಂಗ್ ಸ್ಟೇಜ್ ಎಲ್ಲ ಅದಾವ. ಅದು ಒಂದ್ಸರ್ತಿ ಸ್ಟೋರೇಜ್ ಟ್ಯಾಂಕ್ ಆಯ್ತು ಅಂದ್ರೆ ಡೇ ಟು ಡೇ ವಾಟರ್ಗೆ ಪ್ರಾಬ್ಲಮ್ ಆಗೋದಿಲ್ಲ. ಇನ್ನೊಂದಂದ್ರೆ ನಗರ ಈ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಕಸ ಸಂಗ್ರಹ ಮತ್ತು ವಿಲೇವಾರಿ ಭಾಳ ತೊಂದರೆ ಆಗ್ತಾ ಇದ್ದಾರೆ. ಇವತ್ತು ಮುಂಜಾನೆ ಕೋರ್ಟ್ ಆವರಣದಲ್ಲಿ ಸುತ್ತ ಸಿಕ್ಕಾಪಟ್ಟೆ ನೆಟ್ಟಿನ ಕಸ ಬಿದ್ದಿದೆ ಸರ್, ಕ್ಲೀನ್ ಮಾಡಿಲ್ಲ. ಏನಾದರೂ ಸಜೆಷನ್ ಮಾಡ್ತಾರೆ ಹೇಗೆ ಹೆಲ್ಪ್ ಇರೋದು? ಈಗ ಹೊಸ ಅಡಿಷನಲ್ ವಾರ್ಡ್ ವಿಕಾಸ್ ತಗೊಂಡಾರ ಮತ್ತು ಅದು ಸಪರೇಷನ್ಗೆ ಪಬ್ಲಿಕ್ಗೆ ಅವೇರ್ನೆಸ್ ಮಾಡಿ ವೆಟ್ ವೇಸ್ಟ್ ಮತ್ತು ಡ್ರೈ ವೇಸ್ಟ್ ಸಪ್ರೇಷನ್ ಮಾಡಿ ಅದನ್ನು ನಾವು ಮಾಡ್ತಾ ಇದ್ದೇವೆ. ತೊಂದರೆ ಆಗಬಾರ್ದು, ಪ್ರಾಬ್ಲಮಿಕ್ ಆಯಿತು. ಬಟ್ ಇದು ಒಂದು ಊರಿಗೆ ಪರ್ಮನೆಂಟಿಗೆ ಮಾಡ್ತಾ ಇದ್ದೇವೆ. ಮತ್ತು ಮುಂದಿನ ಎತ್ತರದಲ್ಲೇ ಇದೊಂದು 138 ಕೊಡಬೇಕಾದ್ರೆ ಪರ್ಮನೆಂಟ್ ಮಾಡಲಿಕ್ಕೆ ಗೌರ್ಮೆಂಟ್ಗೆ ಹೋಗಿದೆ, ಅದು ಆಗ್ಬೋದು. ಸರ್, ಇವಾಗ ಬೆಳಗಾವಿಯಲ್ಲಿ ಬೇರೆ ಬೇರೆ ಮೂರ್ತಿಗಳನ್ನ ಕುಳಿತುಕೊಂಡ್ರೆ, ಸ್ಟ್ಯಾಚ್ಯೂಗಳನ್ನು ಕುಳಿತುಕೊಂಡ್ರೆ ಈಗಾಗಲೇ ನಿರ್ಣಯ ಕೈಗೊಳ್ಳದಂತ ಮಹಾತ್ಮ ಫುಲೆ ಆಗಿರ್ಬೋದು, ಬುದ್ಧ ಸ್ಟ್ಯಾಚ್ಯೂ ಆಗಿರ್ಬೋದು, ಇವು ಯಾವಾಗ ಇನಾಗ್ರೇಷನ್, ಇವು ಯಾವಾಗ ಪ್ರತಿಷ್ಠಾಪನೆ ಆಗ್ತದೆ ಸರ್? ಯಾರ್ಯಾರು ನಮ್ದು ಹಿಸ್ಟಾರಿಕಲ್ ದೊಡ್ಡ ನಮ್ದು ಯಾರು ಲೀಡರ್ಸ್ ಅದಾವ ಅವ್ರಿಗೂ ಪುತ್ಲೆ ಆಗಲಿ ಏನಾಗಲಿ ಆಗಬೇಕು, ಅವ್ರಿಗೆ ನೆನಪು ಇರಲಿಕ್ಕೆ ಅದು ಮಾಡ್ತಾ ಇದ್ದೇವೆ. ಅಲ್ಲ, ಮಹಾನಗರ ಅದು ಮಾಡಬೇಕು. ನನ್ನ ಪ್ರಕಾರ ಅದರಿಂದ ಮಹತ್ವ ಮಕ್ಕಳ ಶಾಲೆಗೆ ಎಜುಕೇಶನ್ ಇದೆ, ಹೆಲ್ತ್ ಇದೆ, ಮತ್ತು ದುನಿಯಾದ ಕುಡಿಯುವ ನೀರಿನ ಪ್ರಾಬ್ಲಮ್ ಇದೆ. ಹೇಳಿದ ಪ್ರಕಾರ ಎಷ್ಟದ ಬಗ್ಗೆ ಇದೆ, ಅದು ನಾವು ಮಹತ್ವ ಕೊಡೋದು ಕೊಡಬೇಕು. ಇಲ್ಲ, ಮಹಾನಗರ ಪಾಲಿಕೆ ಖರ್ಚಿನಿಂದ ಮೂರ್ತಿಗಳನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. ಅದೇ ಮಹಾನಗರ ಪಾಲಿಕೆ ಜ್ಯೋತಿಬಾ ಫುಲೆ, ಛತ್ರಪತಿ ಶಾಹು ಮಹಾರಾಜರದು ಮತ್ತು ಬೇರೆ ಬೇರೆ ನಾಯಕರುಗಳನ್ನು ಮೂರ್ತಿಗಳನ್ನ ಪ್ರತಿಷ್ಠಾಪನೆ ಮಾಡುವಂತದ್ದು ಒಂದು ನಿರ್ಣಯ ಕೈಗೊಂಡಿತ್ತು. ಆದ್ರೆ ಈ ತರಾತುರಿಯಲ್ಲಿ ಬೇರೆ ಬೇರೆ ನಾಯಕರುಗಳ ಮೂರ್ತಿ ಪ್ರತಿಷ್ಠಾಪನೆ ಆಗುತ್ತೆ, ಈ ನಾಯಕರುಗಳದ ಯಾಕೆ ಆಗ್ತಾ ಇಲ್ಲ? ಅದ್ರ ಜೊತೆಗೆ ಕನ್ನಡದಲ್ಲಿ ಹೋರಾಡಿದಂತ, ಕನ್ನಡ ಪರ ಹೋರಾಡಿದಂತ ನಾಯಕರುಗಳನ್ನ ರಾಜಕಾರಣಿಗಳು ಮರಿತಾ ಇದ್ದಾರೆ ಅಥವಾ ಮಹಾನಗರ ಪಾಲಿಕೆ ಮರಿತಾ ಇದೆ? ಎಲ್ಲ ಏನು ಸ್ಥಾಪನೆ ನಾವು ಮಾಡ್ತೇವೆ, ಏನು ಓಪನಿಂಗ್ ನಾವು ಮಾಡ್ತಾ ಇದ್ದೀವಿ, ಆ ಪ್ರೋಟೋಕಾಲ್. Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.